ಒಟ್ಟಿಗೆ 101 ಜನ ಕುತ್ಕೊಂಡು ಊಟ ಮಾಡ್ಬೋದು, ಅಷ್ಟು ದೊಡ್ಡದಾಗಿರೋ ಡೈನಿಂಗ್ ಟೇಬಲ್ ಇದು. ಇದು ಬಂದ್ಬಿಟ್ಟು ಇಡೀ ವರ್ಲ್ಡಲ್ಲಿ ಒಂದೇ ಇರೋದು. ಅದು ಬಂದ್ಬಿಟ್ಟು ಫಲಕ್ನಮ ಪ್ಯಾಲೇಸಲ್ಲಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಒಟ್ಟಿಗೆ 4 ಜನ ಹೊಡಿಯೋದಕ್ಕ. ಫಸ್ಟ್ ಟೆಲಿಫೋನ್ ಆಫ್ ಹೈದರಾಬಾದ್ ಇದು. ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ನಾನು ನಿಮಗೆ ತೋರಿಸ್ತಾ ಇರೋ ಜಾಗನೇ ತಾಜ್ ಫಲಕ್ನಮ ಪ್ಯಾಲೇಸು. ಇದೇ ನೋಡಿ ಮೇನ್ ಪ್ಯಾಲೇಸ್ ಹೇಗಿದೆ. ಈ ಮೇನ್ ಪ್ಯಾಲೇಸ್ ಒಳಗೆ ಏನಿದೆ ಅಂತ ನಿಮ್ಗೆ ಡೀಟೇಲಾಗಿ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡ್ಕೊಂಬಿಡಿ ಲೊಕೇಶನ್ ಹೇಗಿದೆ, ಸೂಪರಾಗಿದೆ ನೋಡಿ. ಸೊ ಇದೇ ನೋಡಿ ತಾಜ್ ಫಲಕ್ನಮ ಪ್ಯಾಲೇಸ್. ಇದು ಬಂದ್ಬಿಟ್ಟು ನಿಜಾಮ್ ಅವ್ರು ಇದ್ದಿತ್ತು, ಅಪ್ ಟು 6th ನಿಜಾಮ್ ಎಲ್ಲ ಇಲ್ಲಿದ್ರಂತೆ. ಸೊ ಇದನ್ನು ತಾಜ್ ಅಕ್ವೈರ್ ಮಾಡಿರೋದು ಬಂದು 1995 ಅಕ್ವೈರ್ ಮಾಡಿ. ಸೊ ಇದು ಹಿಂದೆಗಡೆ ಎಲ್ಲ ರೂಮ್ಸ್ ಎಲ್ಲ ಇದೆ. ಸೊ ನಿಮ್ಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ಎಲ್ಲ ತಿಳಿಸ್ಕೊಡ್ತೀನಿ ಏನೇನಿದೆ ಅಂತ. ಇದೇ ನೋಡ್ಕೊಂಬಿಡಿ ಪ್ಯಾಲೇಸು. ಇಲ್ಲಿ ಪ್ಯಾಲೇಸ್ ನೋಡಿದ್ರಲ್ಲ, ಅದ್ರ ಮುಂದೆ ನೋಡಿ ಎಷ್ಟು ವಿಶಾಲವಾಗಿದೆ, ಫುಲ್ ಖಾಲಿ ಪ್ಲೇಸು. ಈ ಪ್ಲೇಸಲ್ಲಿ ಬೇಕಾದ್ರೆ ನೀವು ಯಾವ್ದಾದ್ರು ಫಂಕ್ಷನ್ಸ್ ಇದ್ದರೆ ಮಾಡ್ಬೋದು. ಬೇಕಾದ್ರೆ ಮದುವೆ, ರಿಸೆಪ್ಷನ್ನು, ಇಂಥದ್ದೇನಾದ್ರು ಫಂಕ್ಷನ್ಗೆ ಇದನ್ನು ಲೀಸಿಗೆ ಕೊಡ್ತಾರೆ, ಬೇಕಾದ್ರೆ ಮಾಡ್ಕೊಬೋದು. In a center of this room, it's a white Italian marble fountain surrounded by 4 Italian marble benches. Now please look at this wonderful ceiling. There is a fine water painting on the ceiling. Now please look at this center painting. It's a master art by James Gordon. It's a French painter. Now please look at that eagle eye and please take a round wherever you. ಸ್ನೇಹಿತರೆ ಇಲ್ಲಿ ನೋಡಿ, ಈಗಲ್ಲಿ ಬಂದ್ಬಿಟ್ಟು ಕೆಳಗಡೆ ಇದೆ, ಸ್ಕಾಫ್ ಮೇಲಿದೆ. ಬಟ್ ಈ ಕಡೆ ನಿಂತಿದ್ದೀವಿ. ಬಟ್ ಆ ಕಡೆ ಹೋಗಿದ ತಕ್ಷಣ ಇದು ಉಲ್ಟಾ ಆಗತ್ತೆ ನೋಡಿ. ನೋಡಿ ಸ್ನೇಹಿತರೆ, ಹೀಗಲ್ಲಿ ಬಂದ್ಬಿಟ್ಟು ಹಪ್ಪ ಆಯಿತು. ಇದು ಬಂದ್ಬಿಟ್ಟು ಆಪ್ಟಿಕಲ್ ಇಲ್ಯೂಷನ್ನು. ಆಗಿನ ಕಾಲದಲ್ಲೇ ನೋಡಿ ಹೆಂಗೆ ಮಾಡಿದ್ದಾರೆ. Children's study room. Now please look at this oil painting. This is 6th Nizam's English teacher and her name is Mrs. Cloud Clark. Now please look at this painting. Now please look at these flowers and please take a round. Wherever you go, the flower turn your side. It's an optical illusion painting. Please take a round. And the last meeting with Dr. Rajendra Prasad, the President of India, in year of 1951. Now please sir, look at this two war painting. The war depicting the battle of Toshima Fort between Russia and Japan in year of 1900. ನೋಡ್ಬೋದು ಇಲ್ಲಿ ಇವ್ರ ಕೈಲಿರೋ ಫ್ಲವರು ನಾವು ಹೆಂಗೆ ಟರ್ನ್ ಆಗ್ತೀವಲ್ಲ, ಅದೇ ಕಡೆ ನಮ್ಮದೇ ನೋಡುತ್ತೆ ನೋಡಿ, ಆಪ್ಟಿಕಲ್ ಇಲ್ಯೂಷನ್. Azamja and Mozamja, the last Nizam kids. Now so please look at this portrait. This is the 6th Nizam's portrait. He bought this palace and he used this palace only 16 years. 1890 he died. His son 7 Nizam not use this palace. Use this palace as a royal guest house for the European royalty, head of the India. All people visit this palace. Now sir, please look at this wonderful wooden room divider. Now please look at that floral pattern. Thousands of glass beads in between the glass sheets. Please look. Oh, Right? yeah, bits. It's a small tiny glass beads. So please. So this is 5 Chinese legions. Head made by mother of pearl, face made by ivory, dress made by lacquer, this tree made by lacquer, the all flowers made by mother of pearl. Now please look at these tiles. This is the ceramic tiles and made in England tiles and Majolica work on it. Now please look at this glass. This is a Belgium cut glass mirror and this is wood and carving. It's painted like ivory, but it's not ivory. And this cabinet made of Indian rosewood. Now please let's go to Nizam's office. You can take picture. ಸ್ನೇಹಿತರೆ ಇವರೇ ನೋಡಿ 6th ನಿಜಾಮು. ಇವ್ರಿಗೋಸ್ಕರನೇ ಇದು ಮಾಡಿದ್ದಿತ್ತು. ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇಡೀ ಪ್ರಪಂಚದ ಅತಿ ದೊಡ್ಡ ಡೈನಿಂಗ್ ಹಾಲು. ಇಲ್ಲಿ 101 ಜನ ಒಟ್ಟಿಗೆ
ಕೂತಿ ಊಟ ಮಾಡ್ಬೋದು. ಇಲ್ಲೇನಂದರೆ ಈ ಕಾರ್ನರ್ ಒಬ್ಬರು ಕುತ್ಕೊಂಡು ಇಲ್ಲಿ ಏನು ಮಾತಾಡ್ತೀವೋ ಆ ಕಾರ್ನರಲ್ಲಿ ಇರ್ತಾರಲ್ಲ ಅವ್ರಿಗೂ ಕೇಳಿಸುತ್ತೆ. ಸುಸ್ತಾಯ್ತು ನೋಡಿ ಸ್ನೇಹಿತರೆ, ಎಷ್ಟು ದೊಡ್ಡದಾಗಿದೆ. ಒಟ್ಟಿಗೆ 101 ಜನ ಕುತ್ಕೊಂಡು ಊಟ ಮಾಡ್ಬೋದು, ಅಷ್ಟು ದೊಡ್ಡದಾಗಿರೋ ಡೈನಿಂಗ್ ಟೇಬಲ್ ಇದು. ಇದು ಬಂದ್ಬಿಟ್ಟು ಇಡೀ ವರ್ಲ್ಡಲ್ಲಿ ಒಂದೇ ಇರೋದು. ಅದು ಬಂದ್ಬಿಟ್ಟು ಫಲಕ್ನಾಮ ಪ್ಯಾಲೇಸಲ್ಲಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಈ ಡೈನಿಂಗ್ ಟೇಬಲ್ಗೆ ಒಟ್ಟು 32 ಸಪೋರ್ಟಿಂಗ್ ಲೆಗ್ಸ್ ಇದೆಯಂತೆ. ಮತ್ತು ಇದೆಲ್ಲ ಬಂದ್ಬಿಟ್ಟು 6th ನಿಜಾಮ್ ಯೂಸ್ ಮಾಡ್ತಿದ್ದ ಚೇರ್ಸು ಮಾಡಿಸಿರೋದು ನೋಡಿ. ಇಲ್ಲಿ ಸ್ಪೆಷಲಿ ರಾಜರಿಗೋಸ್ಕರನೇ ಮಾಡಿರೋದು. ವುಡ್ ಮೇಲೆ ನೋಡಿ ಸಪೋರ್ಟ್ ಇದೆ, ಒಂಥರ ರಾಜರ ಫೀಲಿಂಗೋಸ್ಕರ. ಬಟ್ ಇಲ್ಲಿ ನಿಂತ್ಕೊಂಡು ಈ ಪ್ಲೇಸಲ್ಲಿ ನಿಂತ್ಕೊಂಡು ಸ್ನೇಹಿತರೆ ಏನು ಮಾತಾಡ್ತೀವಿ ಆ ಮೂಲೆಯಲ್ಲಿ ಇರ್ತಾರಲ್ಲ ಅವ್ರಿಗೆ ಕ್ಲಿಯರಾಗಿ ಕೇಳಿಸುತ್ತೆ. ನೀವು ಎಷ್ಟೇ ಮೆತ್ತಗೆ ಮಾತಾಡೋದು ಕೇಳಿಸುತ್ತೆ. ಅದು ಈ ಡೈನಿಂಗ್ ಹಾಲ್ದು ಸ್ಪೆಷಾಲಿಟಿ. ಇದು ನೋಡಿ ಏನು ಸೂಪರ್ ಆಗಿದೆ. 101 ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದು. ಮತ್ತು ಒಬ್ಬರು ಏನು ಮಾತಾಡ್ತಾರೆ ಎಲ್ಲ ಗೊತ್ತಾಗುತ್ತೆ. ಮತ್ತು ಇಲ್ಲಿ ಮೇಲ್ಗಡೆ ಪೇಂಟಿಂಗ್ ನೋಡ್ಬೋದು. ಈ ಪೇಂಟಿಂಗ್ ಎಲ್ಲ ಬಂದು ನಾರ್ಮಲ್ ಪೇಂಟಿಂಗ್ಸ್ ಅಲ್ಲ, ಆಗಿನ ಕಾಲದ ಮೆನ್ಯೂಸ್ ಅಂತೆ. ಸೊ ಇವ್ರಿಗೇನು ಮೆನ್ಯೂ ಬೇಕು ಅಂತ ಅಲ್ಲಿ ಡಿಸೈಡ್ ಮಾಡಿ ಹೇಳ್ಬೋದಂತೆ ಇಲ್ಲಿ ಮೆನ್ಯೂಲಿ. ಬಟ್ ಇದೆಲ್ಲ ಬಂದುಬಿಟ್ಟು ಬ್ರಿಟಿಷ್ ಸ್ಟೈಲ್ ಮೆನ್ಯೂ, ನಾಟ್ ಇಂಡಿಯನ್ ಸ್ಟೈಲು. ಸೊ ಇದು ಬಂದುಬಿಟ್ಟು ವುಡ್ಡನ್ ಅಂದ್ಕೊಳ್ತೀರಾ, ಬಟ್ ಇದು ವುಡ್ಡಲ್ಲ. ಇದು ನೋಡಿ ವುಡ್ಡಲ್ಲ, ಇದು ಲೈಮ್ ಸ್ಟೋನ್ ಅಂತ. ಇದು ನೋಡಿ ಸೇಮ್ ವುಡ್ ಥರನೇ ಇದೆ, ಅದರಿಂದ ಮಾಡಿರೋ ಪಿಲ್ಲರ್ಗಳು ಇದು. This is not a wooden frame, it's a limestone frame. And this is wood and this is limestone. And this is limestone, this is wood. Oh. Now look at this beautiful paneling. It's not a leather paneling, it's a copper paneling, sir. You can touch and feel it, sir. Please. Copper is it? Yeah. ಇದು ಲೈಮ್ ಸ್ಟೋನು, ಇದು ಇದು ಬಂದ್ಬಿಟ್ಟು ರಾಜ್ರದ್ದು ರಿಲ್ಯಾಕ್ಸಿಂಗ್ ರೂಮ್ ನೋಡಿ ಹೇಗಿದೆ. ಆರಾಮಾಗಿ ಇಲ್ಲಿ ಬಂದು ರೆಸ್ಟ್ ಮಾಡ್ತಾಯಿದ್ರು ರಾಜರು. ಫುಲ್ ವುಡ್ಡನ್ದು ರೂಫು. Cards and chess table. Oh, super. ಚೆಸ್ಸು ಆಡ್ಬೋದು, ಕಾರ್ಡ್ಸು ಆಡ್ಬೋದು. But unfortunately it's not working right now because of this condition. Now please look at this wonderful ceiling. ಸ್ನೇಹಿತರೆ, ಈ ರೂಪಲ್ಲಿ ನೋಡ್ತಾ ಇದ್ದೀರಲ್ಲ ಗೋಲ್ಡು, ಇದೆಲ್ಲ ಬಂದು 24 ಕ್ಯಾರೆಟ್ ಗೋಲ್ಡಲ್ಲಿ ಮಾಡಿರೋದು ನೋಡಿ ಹೇಗೆ ಮಾಡಿದ್ದಾರೆ. ಇದು ಬಾರು ನೋಡಿ ಸ್ನೇಹಿತರೆ, ಆಗಿನ ಕಾಲದಲ್ಲಿ ಹುಕ್ಕ ಹೇಗಿದೆ. ಒಟ್ಟಿಗೆ 4 ಜನ ಹೊಡಿಯೋದು ಹುಕ್ಕ ಹೇಗಿದೆ ನೋಡಿ. ಇಲ್ಲಿ ಬಾರ್ ಕೌಂಟ್ರು ಸಿಗಲ್ಲ. ಇವರೇ 6th ನಿಜಾಮು. ಅವ್ರದ್ದು ಬಂದ್ಬಿಟ್ಟು ಇವ್ರ 2 ಮಕ್ಕಳು, ಅವ್ರಿಗೋಸ್ಕರನೇ ಈ ಪ್ಯಾಲೇಸ್ ಅವ್ರಿಗೆ ಮಾಡಿದ್ದು. ಇದು ನೋಡಿ ಅವ್ರದ್ದು ಓದೋಕ್ಕೆ ಚೇರ್ಗಳಿತ್ತು ನೋಡಿ, ಸ್ಟಡಿ ರೂಮ್ ಇದು. ಇಲ್ಲಿ ಬಂದ್ಬಿಟ್ಟು ಈ ನಿಜಾಮ್ ಅವ್ರದ್ದು ಮಕ್ಕಳೆಲ್ಲ ಕುತ್ಕೊಂಡು ಓದ್ತಾ ಇದ್ರಂತೆ. ಇದೆಲ್ಲ ಇಲ್ಲಿ ನೋಡ್ಬೋದು ನೀವು, ಎಷ್ಟು ಲೋವರ್ ಸೀಟಿಂಗ್ ಇದೆ. ಆ್ಯಕ್ಚುಲಿ ಇಡೀ ಪ್ಯಾಲೇಸಲ್ಲಿ ಇದೇ ಥರ ಇದೆಯಂತೆ, ತುಂಬ ಎಲ್ಲ ಸೀಟ್ಸು ಥರ ಕೆಳಗಡೆನೇ ಇದೆಯಂತೆ. ಮತ್ತು ಈ ಪ್ಯಾಲೇಸ್ನ ಬಂದು 1911 ತನಕನೇ ಈ ರಾಜರು ಯೂಸ್ ಮಾಡಿದ್ದು. ಅದಾದಮೇಲೆ ಬ್ರಿಟಿಷ್ ಗೌರ್ಮೆಂಟು ಟೇಕ್ ಓವರ್ ಮಾಡ್ಕೊಂಡ್ಬಿಟ್ಟಿದೆ. ಅದಾದಮೇಲಿಂದ ಓನ್ಲಿ ಫಾರ್ ಬ್ರಿಟಿಷ್ ಗೌರ್ಮೆಂಟ್ ಯೂಸ್ ಮಾಡ್ತಾಯಿದ್ರು. Oil painting. Seated Nizam 6, Mir Mehboob Ali Khan, standing behind. He is a chief of army, Afsarjan Bahadur. Now this painting is a 3-dimension art, optical illusion painting. Now please look at Nizam's eyes and Afsarjan Bahadur eyes. They are looking at you, right? क्या वो आपको देख रहे हैं सर? Now please check around. Wherever you go, they are look at you and follow you every corner of this room. In Kolkata city. And one more name of this clock. It's an English bracket clock and specially made for this palace. Now please look at this phone. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಟೆಲಿಫೋನ್ ಬಂದ್ಬಿಟ್ಟು ಫಸ್ಟ್ ಟೆಲಿಫೋನ್ ಆಫ್ ಹೈದ್ರಾಬಾದ್ ಇದು. ಇದು ಬಂದ್ಬಿಟ್ಟು ಈ ರಾಜ ಇದ್ದಾರಲ್ಲ, ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡು,
ಅದನ್ನು ಬಂದುಬಿಟ್ಟು ಟೈಮ್ ಮ್ಯಾಗ್ಝೀನು 19th ಸೆಂಚುರಿಯಲ್ಲಿ ಡಿಕ್ಲೇರ್ ಮಾಡಿದೆ ಇಡೀ ವರ್ಲ್ಡ್ಗೆ ಇವರು ರಿಚೆಸ್ಟು ಅಂತ. ಸೊ ಇವರೇ ಬಂದು ಏರ್ಪೋರ್ಟು ಇದೆಲ್ಲ ಮಾಡಿರೋದು ಹೈದ್ರಾಬಾದಲ್ಲಿ. ರೈಲ್ವೆ ಸ್ಟೇಷನ್ ಆಗಲಿ, ಮೆಡಿಕಲ್ ಹಾಸ್ಪಿಟಲ್ ಆಗಲಿ ಇದು. ಮತ್ತು ಇದು ನೋಡಿ ಟೆಲಿಫೋನ್ ಡೈರೆಕ್ಟ್ರಿ. ಆ್ಯಕ್ಚುಲಿ ಈ ಟೆಲಿಫೋನ್ ಬಂದುಬಿಟ್ಟು 1895ಯಲ್ಲೇ ಬಂದಿದೆ. ನೋಡಿ ಸ್ನೇಹಿತರೆ, ಫಲಕ್ನುಮಾ ಪ್ಯಾಲೇಸ್ ಇದೆ, ಮೇನ್ ಪ್ಯಾಲೇಸು. ನಾವಿವಾಗ ಬಂದುಬಿಟ್ಟು ನೋಡಿ ಕೆಳಗಡೆಯಿಂದ ಒಂದು ಮೆಟ್ಲು ಹತ್ಕೊಂಡು. ಸೊ ಇದು ನೋಡಿ ಇಲ್ಲಿ ರಾಜರುಗಳದ್ದೆಲ್ಲ ಫೋಟೋಸ್ ಹಾಕಿದ್ದಾರೆ, ಹೇಗಿದೆ ನೋಡಿ. ವಾವ್, ಸೂಪರ್ ಆಗಿದೆ, ಸಿಂಪ್ಲಿ ಆಸಮ್. Sitting room of that era, and this is 6th Nizam's favorite room also. Now he used to spend most of the time here. Now in the center of the showcase, it's a royal Japanese Satsuma vase. It's a 250-year-old vase and surrounded by handmade ivory figures. Now sir, please look at this wonderful flooring. That flooring design called the wood parquetry inlay work flooring. Now please look at that flooring design. Ceiling design also same. Made to order for this palace and made by Hostler Company. Now please look at this fan. Top to bottom cut glass and crystal glass fan. Not this kind of fan in this world. It's a very rare fan, sir. Now please look at this 4 seasoning painting of India. There is a summer, spring, winter and autumn. Now please. ಫ್ಲೋರಲ್ಲಿ ಏನು ಡಿಸೈನ್ ಇದೆ ಇಲ್ಲಿ ನೋಡ್ಬೋದು. ಇದೇ ಡಿಸೈನು ಇಲ್ಲಿ ಮೇಲ್ಗಡೆನೂ ಇದೆ, ಸೇಮ್ ಡಿಸೈನ್ ಮಾಡಿದ್ದಾರೆ ನೋಡಿ. ಅಲ್ಲಿ ಸ್ಟಾರ್ ಇದೆ, ಸೇಮ್ ಅದೇ ಸ್ಟಾರ್ ಇಲ್ಲಿ ಕಾಣಿಸುತ್ತೆ. ಇಡೀ ವರ್ಲ್ಡಲ್ಲಿ ಇದೊಂದೇ ಫ್ಯಾನ್ ಅಂತ ಇರೋದು, ಕ್ರಿಸ್ಟಲ್ಲು ಮತ್ತು ಗ್ಲಾಸ್ ಮಾಡಿರೋದು. ಇವಾಗ ನಾವು ನಿಂತಿದ್ದೀವಲ್ಲ ಸ್ನೇಹಿತರೆ, ಈ ಪಾಯಿಂಟ್ ಬಂದ್ಬಿಟ್ಟು ಹೈಯೆಸ್ಟ್ ಪಾಯಿಂಟ್ ಇನ್ ಹೈದರಾಬಾದ್. ಇದು ಬಂದ್ಬಿಟ್ಟು 1950 ಫೀಟ್ ಅಬೋವ್ ಸಿ ಲೆವೆಲ್ ಇದ್ದೀವಿ. ಸೊ ಇಲ್ಲಿಂದ ನಿಮಗೆ ಚಾರ್ಮಿನಾರ್ ಕಾಣಿಸುತ್ತೆ, ಮತ್ತು ಈ ಕಡೆ ನೋಡಿದ್ರೆ ಗೋಲ್ಕೊಂಡ ಫೋರ್ಟ್ ಇದೆ, ಮತ್ತು ಇಲ್ಲೊಂದು ಮಸೀದಿನೂ ಕಾಣಿಸುತ್ತೆ ನೋಡಿ. ಇದೇ ಬಂದು ಹೈಯೆಸ್ಟ್ ಪಾಯಿಂಟ್ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಪ್ಯೂರ್ ಜರ್ಮನ್ ಸಿಲ್ವರು, ಮತ್ತು ಇದು ಬಂದು 24 ಕ್ಯಾರೆಟ್ ಗೋಲ್ಡ್ ಕೋಟೆಡ್ ನೋಡಿ. 22. Now this room designed by wood. Now please look at that wonderful ceiling. That ceiling design called the Rococo style ceiling. Now please look at that amazing flooring. That flooring design called the wood parquetry. Look at this painting. This is Sir Vikharul Umrah. He built this palace. He's the prime minister of that era, and he's the brother-in-law of 6th Nizam. He married 6th Nizam elder sister. She is named Jahadar Unisa Begum. Now please look at his father's painting. This is Rashiduddin Khan, Amir-e-Kabir. His father's painting. This is Shamsul Umrah, Amir-e-Kabir. And this is Sir Vikharul Umrah son, Sultanul Mulk, Amir-e-Kabir. ಸ್ನೇಹಿತರೆ ನೋಡ್ತಾ ಇದ್ದೀರಾ, ಇವರೇ 6th ನಿಜಾಮು, ಇವರೇ ಆಗಿನ ಕಾಲದ ಪ್ರಿನ್ಸ್ ಇಲ್ಲಿಗೆ. ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ ಸ್ನೂಕರ್ ಬೋರ್ಡು. ಇದು ಬಂದ್ಬಿಟ್ಟು ಇಡೀ ವರ್ಲ್ಡಲ್ಲಿರೋದೇ 2. ಒಂದು ಇಲ್ಲಿ ಫಲಕ್ನುಮಾ ಪ್ಯಾಲೇಸಲ್ಲಿದೆ, ಇನ್ನೊಂದು ಬಂದು ಬಕಿಂಗ್ಹ್ಯಾಮ್ ಪ್ಯಾಲೇಸಲ್ಲಿದೆ. ಸೊ ನೋಡ್ಕೊಂಡ್ಬಿಡಿ ಹೇಗಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಹ್ಯಾಂಡ್ ವಾಶ್ ಇಕ್ಕಿದ್ದಾರೆ, ಹೇಗಿದೆ. Unfortunately, it's not working right. 45 ಮ್ಯೂಸಿಕ್ಸ್ ಬರುತ್ತೆ. ಹಾಂ ಸ್ನೇಹಿತರೆ, ಇದು ಬಂದ್ಬಿಟ್ಟು ಕ್ವೀನ್ ವಿಕ್ಟೋರಿಯಾ ಪೇಂಟಿಂಗು ನೋಡಿ. ಇದು ಚೈನೀಸ್ ಸ್ಟೈಲಲ್ಲಿ ಮಾಡಿರೋ 5 ಸೋಫಾ. 5 ಜನ ಲೇಡೀಸು ಒಟ್ಟಿಗೆ ಕುತ್ಕೊಂಡು ಗಾಸಿಪ್ ಮಾಡ್ತಾರಲ್ಲ, ಆ ಥರ ಮಾತಾಡೋಕ್ಕೆ. ಇದು ಲೇಡೀಸ್ ರೂಮ್ಸು. ಅಂದರೆ ಹೆಂಗಸ್ರುಗಳೆಲ್ಲ ಕುತ್ಕೊಂಡು ಕಷ್ಟ ಸುಖ ಎಲ್ಲ ಮಾತಾಡ್ತಾರಲ್ಲ, ಆ ಥರ ಮಾತಾಡಲಿ ಅಂತೇಳ್ಬಿಟ್ಟು. ಸ್ನೇಹಿತರೆ ಇದು ನೋಡಿ 1895 ಫಸ್ಟು ಶವರ್ ನಮ್ಮ ಹಿಂದೂಸ್ತಾನ್ದಿದು ನೋಡಿ ಹೇಗಿದೆ ನೋಡಿ. ಇದು ಬಂದ್ಬಿಟ್ಟು ಇಲ್ವಾ ಇಲ್ಲಿ ನೋಡಿ, ಕೋಲ್ಡ್ ವಾಟರ್, ಹಾಟ್ ವಾಟ್ರ್ ಎಲ್ಲ ಇದೆ. ಇದು ಬಂದು ಶವರ್
ಸ್ನೇಹಿತರೆ ಇದು ಬಂದುಬಿಟ್ಟು ಫಸ್ಟು ಬಾತಬ್ ಆಫ್ ಹಿಂದೂಸ್ತಾನ್. ಆ್ಯಕ್ಚುಲಿ 1895 ಇದು ಬಾತಬ್ಬು ಮಾಡಿರೋದು. ಇದು ಬಂದ್ಬಿಟ್ಟು ಸ್ಪೆಷಲಿ ಕಸ್ಟಮೈಸ್ ಆಗಿ ರಾಜ ಬಂದುಬಿಟ್ಟು ರಾಣಿಗೋಸ್ಕರ ಮಾಡಿರೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಮೆಥಡ್ಸ್ ಇದೆ. ಇದು ಬಂದ್ಬಿಟ್ಟು ಜಕ್ಕೂಸಿಯಿಂದ ಹಿಡ್ದು ಕೋಲ್ಡ್ ವಾಟರು, ಹಾಟ್ ವಾಟರು, ಶವರು ಪ್ರತಿಯೊಂದು ಇದರಲ್ಲೇ ಬರುತ್ತೆ ನೋಡಿ. ಇದು ಬಂದ್ಬಿಟ್ಟು ರಾಯಲ್ ಗೋಲ್ಡ್ ಅಂತ ಕಂಪ್ನಿ ಮಾಡಿರೋದು ಕಸ್ಟಮೈಸ್ ಆಗಿ. ಈ ಬಾತ್ ಬಂದು 1895 ಕಸ್ಟಮೈಸ್ ಆಗಿ ಮಾಡಿಕೊಟ್ಟಿದ್ದಾರೆ ನೋಡಿ, ರಾಜ ಅವ್ರ ರಾಣಿಗೋಸ್ಕರ ನೋಡಿ. ಇನ್ನು 1895 ಯಾರು ಯೋಚಿಸೂ ಇರಲ್ಲ ಈ ಥರ ಬಾತಬ್ ಇದೆ ಅಂತ. ಸ್ನೇಹಿತರೆ 1895 ಹೇಗಿದೆ ಅಂತ ರಾಜರು ಯೂಸ್ ಮಾಡ್ತಾ ಇದ್ದಿದ್ದು. ಸ್ನೇಹಿತರೆ ನೀವೇನು ನೋಡ್ತಿದ್ದೀರಾ, ಬೆಡ್ ವಿತ್ ಕಾಟ್. ಇದು ಬಂದುಬಿಟ್ಟು ರಾಜ ನಿಜಾಮ್ ಬಂದುಬಿಟ್ಟು ಅವ್ರ ಫೇವ್ರೆಟ್ ವೈಫ್ಗೋಸ್ಕರ ಮಾಡಿಸ್ಕೊಟ್ಟಿರೋದು. ಇದು ಬಂದುಬಿಟ್ಟು 8 ಅಡಿ ಉದ್ದ ಇದೆ ಮತ್ತು 7 ಅಡಿ ಅಗಲ ಇದೆ. ನೋಡಿ ಹೇಗಿದೆ ಅಂತ ಬೆಡ್ಡು. ಆ್ಯಕ್ಚುಲಿ ಅವರು ಸ್ಪೆಷಲ್ ವೈಫ್ಸ್ಗೋಸ್ಕರ ಮಾಡಿಕೊಟ್ಟಿರೋದು. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ ಮತ್ತು ಇಲ್ಲಿ ಹೋದರೆ ನಿಮ್ಮ ಬಾತಪ್ ತೋರಿಸ್ದಂಗಾಗಿದೆ. ಇದು ನೋಡಿ, ಇದು ಫುಲ್ ಕ್ವೀನ್ದು ವಾರ್ಡ್ರೋಬು ಕಸ್ಟಮೈಸ್ ಆಗಿ ಫುಲ್ ರೋಸ್ ವುಡ್ಡಲ್ಲಿ ಮಾಡಿಕೊಟ್ಟಿರೋದು. ಹೇಗಿದೆ ನೋಡಿ. ಸ್ನೇಹಿತರೆ ಇದು ಬಂದುಬಿಟ್ಟು ಫಸ್ಟ್ ಬುಕ್ ಆಫ್ ಟೈಟಾನಿಕ್ದು ಒಬ್ಬರು ಸರ್ವೈವರ್ ಬಂದುಬಿಟ್ಟು 1912 ಬುಕ್ ಬರ್ತಿರೋದು. ಆ ಬುಕ್ ನೋಡಿ ಇಲ್ಲಿದೆ. And timeless corridor and spring water. Now, sir, thank you for coming. Now, tour will be end here. Okay. I hope you enjoy the tour. Now, it's time to Khawali. चलिए हम आपको वहाँ drop कर देंगे. What were these? These are the hotel rooms. No, I know. ಸ್ನೇಹಿತರೆ ನಮ್ಗೆ ಇಷ್ಟೋ ತನಕ ಒಬ್ಬರು ಗೈಡು ಇಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಅವ್ರು ಬೇರೆ ಯಾರೂ ಅಲ್ಲ. ಇಲ್ಲಿ 6th ನಿಜಾಮ್ದು ಒಂದು ಫೋಟೋ ತೋರಿಸಿದ್ನಲ್ಲ, ಆ ನಿಜಾಮ್ದು ಪರ್ಸ್ನಲ್ಲು ಸೆಕ್ಯೂರಿಟಿ ಆಗಿದ್ರಂತೆ ಇವ್ರ ತಾತ. ಸೊ ಅವ್ರ ತಾತ ಇಲ್ಲಿ ಸೆಕ್ಯೂರಿಟಿ ಆಗಿರೋ ನಿಜಾಮ್ಗೆ, ಅದರಿಂದ ಇವ್ರು ಬಂದು ಇಲ್ಲೇ ಪರ್ಸ್ನಲ್ ಗೈಡಾಗಿ ವರ್ಕ್ ಮಾಡ್ತಾಯಿದ್ದಾರೆ. ಸೊ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಇವ್ರಿಗೆ ಗೊತ್ತು. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಈ ಪ್ಲೇಸ್ ಬಗ್ಗೆ. ನನಗಂತೂ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಹೋಟ್ಲಿಗೆ ಬಂದಿದ್ದು ರೆಸ್ಟ್ ಮಾಡೋಣ ಅಂತ, ಬಟ್ ಹಿಸ್ಟ್ರಿ ಬಗ್ಗೆ ಎಲ್ಲ ತಿಳ್ಕೊಂಡು ತುಂಬ ಖುಷಿ ಆಯಿತು. ಎಷ್ಟೊಂದು ವಸ್ತುಗಳು ನಮ್ಮ ಇಂಡಿಯಾದಲ್ಲೇ ಫಸ್ಟ್ ಆಗಿದೆ ಅಂತ ತಿಳ್ಕೊಂಡು ಇನ್ನೂ ತುಂಬ ಖುಷಿ ಆಯಿತು.